ಅವರು ಮಾತನಾಡಿದ್ರು. ಸರ್ಕಾರದ ಪದೇ ಪದೇ ನೀತಿ ನಿಯಮಗಳ ಬಗ್ಗೆ ಕೂಡ ಟೀಕೆ ಮಾಡಿದ್ರು. ನೀವು ಅಂಥವ್ರನ್ನ ಸರ್ಕಾರದ ಸಮಿತಿ ಒಳಗೂ ಕೂಡ ಹಾಕೊಂಡಿರ್ತೀರಿ. ನೋಡಿ, ಅದು ಈಗ ನೋಡಿ, ಈಗ ನಮ್ಮ ದೊಡ್ಡಸ್ತಿಕೆ ಅದು. ನಮ್ಮಲ್ಲೇ ಕ್ವಿನ್ ಸಿಟಿಯಲ್ಲಿ ನಾನು ಹಾಕಿದ್ದೀನಿ ಅವ್ರನ್ನ. ಯಾಕಂದರೆ ನೀವು ಬುದ್ಧಿವಂತರಿದ್ದೀರಿ, ಕನ್ಸ್ಟ್ರಕ್ಟಿವ್ ಸಲಹೆ ಕೊಡಿ ಅಂಥೇಳಿ. ಕನ್ಸ್ಟ್ರಕ್ಟಿವ್ ಸಲಹೆ ಕೊಡಿ, ನೀವು ಬುದ್ಧಿವಂತರಿದ್ದೀರಿ, ನಿಮಗೆ ಸಾಕಷ್ಟು ಇವತ್ತೊಂದು ಸಹ ನಿಮಗೆ ಸಾಮರ್ಥ್ಯ ಇದೆ, ಕಾಂಟ್ಯಾಕ್ಟ್ಸ್ ಇದ್ದಾವೆ, ಅದನ್ನು ಬಳಕೆ ಮಾಡ್ಕೊಳ್ಳಿ. ಆಮೇಲೆ ಸರ್ಕಾರದ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತೀರಿ. ನರೇಂದ್ರ ಮೋದಿ ಅವರು ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಾ ಇದ್ದಾರಲ್ಲ, ದಿಲ್ಲಿಯಲ್ಲಿ ಕಾಪಿ ಮಾಡಿದ್ದಾರೆ, ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ. ಇತ್ತೀಚಿನ ಮಹಾರಾಷ್ಟ್ರ ಎಲೆಕ್ಷನ್ದಲ್ಲಿ ನಾನೇ ಇನ್ಚಾರ್ಜ್ ಇದೆ ವೆಸ್ಟರ್ನ್ ಮಹಾರಾಷ್ಟ್ರದಲ್ಲಿ. ಲಾಡ್ಕಿ ಬೆಹನಾ ಸ್ಕೀಮಲ್ಲಿ ಕಾಪಿ ಮಾಡಿದಾರಲ್ಲ. ಗೃಹಲಕ್ಷ್ಮಿ ಟೀಕೆ ಮಾಡ್ತೀರಿ ಮೋಹನ್ ದಾಸ್ ಪೈ ಅವರು, ಅದನ್ನ ಯಾಕೆ ಟೀಕೆ ಮಾಡೋಂಗಿಲ್ಲ ನೀವು ಮಹಾರಾಷ್ಟ್ರದಲ್ಲಿ? ಪ್ರಧಾನಮಂತ್ರಿಯವರು BJP ಅವರು ಮಾಡಿದರೆ ಅದು ಟೀಕೆ ಮಾಡೋಕ್ಕೆ ಬರೋದಲ್ಲ, ಮಾಡಬಾರ್ದು. ಅವ್ರು ಮಾಡಿದರೆ ನಡೀತದೆ. ಈ ಧೋರಣೆ ಮೋಹನ್ ದಾಸ್ ಪೈ ಅವ್ರನ್ನ ಕಳ್ಕಳಿಂದ ವಿನಂತಿ ಮಾಡ್ತೀನಿ. ನೀವು ಹಿರಿಯರಿದ್ದೀರಿ, ಅನುಭವಿಗಳಿದ್ದೀರಿ, ಬುದ್ಧಿವಂತರಿದ್ದೀರಿ, ಎಲ್ಲ ಸಾಮರ್ಥ್ಯ ನಿಮಗಿದೆ. ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯವನ್ನು ಕಟ್ಟಲಿಕ್ಕೆ, ಬೆಳೆಸಲಿಕ್ಕೆ ನೀವು ಸಲಹೆಗಳನ್ನು ಕೊಡ್ರಿ. 4 ಗೋಡೆ ಮಧ್ಯೆ ಈ ರೀತಿ ಟ್ವೀಟ್ ಮಾಡೋದು, ಇದರಿಂದ ಇದು ನೀವು ದೊಡ್ಡವರು ಆಗೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಮತ್ತೊಮ್ಮೆ ಈ ಲಾಜಿಕ್ ಅಪ್ಲೈ ಆಗಬೇಕಾಗಿದ್ರೆ ಅನೇಕ ಸಂದರ್ಭ ಟೊಯೋಟಾ ಅಂದಾಗ ಇನ್ಫೋಸಿಸ್ ಯಾಕೆ ಬೇರೆ ಬೇರೆ ಪುಣ್ಯದಾಗ ಹಾಕಿದೆ, ಇನ್ಫೋಸಿಸ್ ಡೆಲ್ಲಿಯಲ್ಲಿ ಹಾಕಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಹಾಕಿದೆ, ಬೇರೆ ದೇಶಗಳಲ್ಲಿ ಹಾಕಿದೆ. ಎಲ್ಲವೂ ಕರ್ನಾಟಕದಲ್ಲಿರಬೇಕಲ್ಲ. ಇನ್ಫೋಸಿಸ್ಸು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು, ಇಲ್ಲಿಂದ ಲಾಭ ಪಡ್ಕೊಳ್ಳೋಂಥದ್ದು. ಬೇರೆ ಬೇರೆ ರಾಜ್ಯಗಳಿಗೆ ಯಾಕೆ ಹೋಗ್ತೀರಿ? ಬೇರೆ ಬೇರೆ ದೇಶಕ್ಕೆ ಯಾಕೆ ಹೋಗ್ತೀರಿ? ಇಲ್ಲೇ ಮಾಡಿಲ್ಲ. ನಮ್ಮವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತದೆ, ನಮ್ಮವ್ರಿಗೆ ಬೆನಿಫಿಟ್ ಸಿಗುತ್ತೆ. ಅಂದರೆ ಟೊಯೋಟಾಕ್ಕೆ ಒಂದು ಟೀಕೆ ಮಾಡಿದ್ರು. ಅವ್ರು ಹೇಳಿದ್ರು, ಇಲ್ಲ ಸರ್, ನಮಗೆಲ್ಲ ಒಂದೇ ಕಡೆ ಮಾಡೋಕ್ಕಾಗಲ್ಲ, ಎಲ್ಲ ನಾವು ಎಲ್ಲ ಕಡೆ ಬೇರೆ ಬೇರೆ ಕಡೆ ನಾವು ಮಾಡಬೇಕಾಗ್ತದೆ ಕಾರಣಾಂತರಗಳಿಂದ. ಒಂದೇ ಕಡೆ ಎಲ್ಲನೂ ಕೂಡ ನಾವು ಒಂದು ಬಾಸ್ಕೆಟ್ನಾಗ ಹಾಕಾಗೋದಿಲ್ಲ ಅಂಥೇಳಿ. ಅವ್ರು ಜಪನೀಸ್ ಕಂಪನಿ, ಇಲ್ಲಿ ನೀವು ಇಲ್ಲೇ ಇದೇವ್ರು ನಮ್ಮವರು, ನೀವು ಯಾಕೆ ಹೋಗ್ತೀರಪ್ಪ ಬೇರೆ ಬೇರೆ ರಾಜ್ಯಗಳಿಗೆ? ನಿಮ್ಗೆ ಅನ್ವಯ ಆಗೋದಿಲ್ವ ಇದು? ಬೇರೆಯವ್ರಿಗೆ ಅಷ್ಟೇ ಅನ್ವಯ ಆಗ್ತದಾ? ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟರೆ ಟೀಕೆ, ನರೇಂದ್ರ ಮೋದಿಯವ್ರು ಕಾಪಿ ಮಾಡಿ ಗ್ಯಾರಂಟಿ ಕೊಟ್ಟರೆ ಅದನ್ನು ಟೀಕೆ ಮಾಡೋಕ್ಕೆ ಬರೋಲ್ಲ. ಕನ್ನಡಿಗರು ಇದನ್ನು ಯಾರೂ ಕನ್ನಡಿಗರು ನಿಮ್ಮ ವರ್ತನೆಯನ್ನು, ನಿಮ್ಮ ಇದನ್ನು ಯಾರೂ ಕೂಡ ಲೈಕ್ ಮಾಡ್ತಾಯಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.